ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮ ಮಂಟ್ಯಾಚಾರ್ ಮಾತಾಡ್ತಿರೋದು. ನಾನು ಇವತ್ತಿನ ವಿಡಿಯೋ ಟಾಪಿಕ್ ಬಂದು ನಿಮಗೆ ಒಂದು ಬಲ್ಪು ಹೋಲ್ಡ್ರಿಗೆ ಇಲ್ಲ ಒಂದು ಸಂಪ್ ಮೋಟ್ರಿಗೆ ಅದು ಯಾವ ಥರ ಸ್ವಿಚ್ನ ಕನೆಕ್ಷನ್ ಕೊಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಅದು BCH ಕಾಂಟ್ಯಾಕ್ಟ್ರ್ ಮೂಲಕ ಮತ್ತು ಆನ್ ಆ್ಯಂಡ್ ಆಫ್ ಪುಷ್ ಬಟನ್ನ ಯಾವ ಥರ ಕನೆಕ್ಟ್ ಮಾಡಿ ಬಲ್ಪು ಆನ್ ಆಗಬೇಕು ಅನ್ನೋ ಒಂದು ವಿಡಿಯೋನ ನಿಮಗೆ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ಇದನ್ನು ಯಾವ ಥರ ಕನೆಕ್ಷನ್ ಕೊಡಬೇಕು, ಈ ಕನೆಕ್ಷನ್ ಕೊಟ್ಟರೆ ಏನು ಯೂಸ್ ಆಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಳ್ಳೋಣ ಅಂದ್ಬಿಟ್ಟು ವಿಡಿಯೋ ಮಾಡಿರೋದು. ಇದುವರೆಗೆ ನಮ್ಮ ಮಂಟ್ಯಾ 457 ಎಲೆಕ್ಟ್ರಿಕಲ್ ಯೂಟ್ಯೂಬ್ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಫ್ರೆಂಡ್ಸ್. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋದ. ನೋಡಿ, ಈ ಬಲ್ಪು ಆನ್ ಮಾಡೋಕ್ಕೆ ಈ ಸ್ವಿಚ್ ಇದ್ದರೆ ಆನ್ ಆ್ಯಂಡ್ ಆಫ್ ಮಾಡ್ಬೋದು. ಬಟ್ ಇಲ್ಲಿ ನೋಡಿ ಫ್ರೆಂಡ್ಸ್, ಇದ್ರ ಮೇಲೆ ಮೆನ್ಷನ್ ಮಾಡೋರೆ ನೋಡಿ 20 ಆಮ್ಸ್ ಅಂತ. ಇದು 20 ಆಮ್ಸ್ಗಿಂತ ಜಾಸ್ತಿ ಲೋಡ್ ತಗೋತು ಅಂತಂದರೆ ಇದು ಬರ್ನ್ ಆಗೋಗುತ್ತೆ. ಆದರೆ ನಾವು ಇದು 4 ಪೋಲ್ ಕಾಂಟ್ಯಾಕ್ಟ್ರು ಫ್ರೆಂಡ್ಸ್. ಇದು 2 ಪೋಲ್ ಕಾಂಟ್ಯಾಕ್ಟ್ರಲ್ಲೂ ಕನೆಕ್ಷನ್ ಮಾಡ್ಬೋದು. ನನ್ನ ಹತ್ರ ಇರೋದು ಇದು 4 ಪೋಲ್ ಕಾಂಟ್ಯಾಕ್ಟ್ರು. ಇದನ್ನು ಯಾವ ಥರ ಕನೆಕ್ಷನ್ ಕೊಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ನೋಡಿ, ಇದು ಏನಕ್ಕೆ ಯೂಸ್ ಆಗುತ್ತೆ ಅಂತಂದರೆ, ಇಲ್ಲಿ ನಿಮಗೆ ಮೊದಲು ತೋರಿಸ್ದಂಗೆ 20 ಆಮ್ಸ್ಗಿಂತ ಜಾಸ್ತಿ ಆಮ್ಸ್ ತಗೋತು ಓವರ್ಲೋಡ್ ಆಯಿತು ಅಂದರೆ ಸ್ವಿಚ್ಚು ಬೇಗ ಹೋಗುತ್ತೆ ಫ್ರೆಂಡ್ಸ್. ಅದು ಅಲ್ಲದೆ ನಾವು ಏರ್ ಬ್ರೇಕ್ ಕಾಂಟ್ಯಾಕ್ಟ್ರನ್ನ ಕನೆಕ್ಷನ್ ಮಾಡಿದ್ರೆ ಇಲ್ಲಿ 20 ಆಮ್ಸಿಂದ ಹಿಡಿದು 16 ಆಮ್ಸು, 25, 40 ಆಮ್ಸು, 63 ಆಮ್ಸು, ಅಷ್ಟು ಆಮ್ಸ್ವರೆಗೂ ಕಾಂಟ್ಯಾಕ್ಟ್ರ್ ಸಿಗುತ್ತೆ ಫ್ರೆಂಡ್ಸ್. ಅದು ಒಂದು ಮೋಟ್ರು ಹೆವಿ ಆಮ್ಸ್ ತಗೊಂಡ್ರು ಕೂಡ ಇದು ಏನು ತೊಂದರೆ ಆಗೋಲ್ಲ, ಆದರೆ ಸ್ವಿಚ್ಚು ಬರ್ನ್ ಆಗುತ್ತೆ ಫ್ರೆಂಡ್ಸ್. ಅದನ್ನು ಯಾವ ಥರ ಕನೆಕ್ಷನ್ ಕೊಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಳ್ಳೋಣ ಅಂದ್ಬಿಟ್ಟು ವಿಡಿಯೋ ಮಾಡಿರೋದು. ನೋಡಿ, ನಮ್ಮ ಹತ್ರ ಇರೋದು ಒಂದು ಬಲ್ಪು, ಒಂದು ಹೋಲ್ಡ್ರು ಮತ್ತು NONC ಪುಷ್ ಬಟನ್ ಮತ್ತು 4 ಪೋಲ್ ಕಾಂಟ್ಯಾಕ್ಟ್ರು. ಇದನ್ನು ಯಾವ ಥರ ಕನೆಕ್ಷನ್ ಮಾಡಬೇಕು ಅನ್ನೋದನ್ನ ಇವಾಗ ಹೇಳ್ಕೊಡ್ತೀನಿ. ನೋಡಿ, ಫುಲ್ ಈಸಿ ಮೆಥಡ್ ಫ್ರೆಂಡ್ಸ್. ಅರ್ಥ ಮಾಡ್ಕೊಂಡ್ರೆ ಫುಲ್ ಈಸಿ ಇರುತ್ತೆ. ನೋಡಿ, 2 ಪೀಸ್ ವೈರ್ ತೊಗೊಳ್ಳಿ. ಪೀಸ್ ವೈರ್ ತಗೊಂಡು 2 ಹೋಲ್ಡ್ರ್ ಟರ್ಮಿನಲ್ ಕನೆಕ್ಷನ್ ಮಾಡಿ. ನೋಡಿ ಫ್ರೆಂಡ್ಸ್, ಈ ಥರ 2 ವೈರ್ ಕನೆಕ್ಟ್ ಮಾಡಿದ್ರಲ್ವ, ಇದು BCH ಕಾಂಟ್ಯಾಕ್ಟ್ರು. ಇದು ಟಾಪು, ಮೇಲ್ಗಡೆ NVC ಕಾಯಿಲ್ ಇರುತ್ತೆ, ನೋ ವೋಲ್ಟೇಜ್ ಕಾಯಿಲ್ ಅಂತ ಕರೀತಾರೆ ಅದನ್ನ. ಇದು ಹೋಲ್ಡ್ರ್ ಕನೆಕ್ಷನ್ ಮಾಡಿರೋದು ಬಂದು ಔಟ್ಪುಟ್ ಕನೆಕ್ಷನ್ ಕೊಡಬೇಕು. ಈ 4 ಟರ್ಮಿನಲ್ ಇನ್ಪುಟ್ಟು, 4 ಟರ್ಮಿನಲ್ ಔಟ್ಪುಟ್ಟು. ಅಂದರೆ ಇದು 4 ಪೋಲ್ ಕಾಂಟ್ಯಾಕ್ಟರ್ ಆಗಿರೋದ್ರಿಂದ 4 ಇನ್ಪುಟ್ಟು 4 ಔಟ್ಪುಟ್ ಇರುತ್ತೆ. ಅದೇ 2 ಪೋಲ್ ಕಾಂಟ್ಯಾಕ್ಟರ್ ಆಗಿದ್ರೆ 2 ಇನ್ಪುಟ್ 2 ಔಟ್ಪುಟ್ ಇರುತ್ತೆ. ನಾವು ಇಲ್ಲಿ ಕನೆಕ್ಷನ್ ಮಾಡಬೇಕು ಅಂದರೆ ಔಟ್ಸೈಡ್ಗೆ ಕನೆಕ್ಷನ್ ಮಾಡಿದ್ರೆ ಇಲ್ಲೂ ಔಟ್ಸೈಡ್ಗೆ ಕನೆಕ್ಷನ್ ಮಾಡಬೇಕು. ಇಲ್ಲಿ ಮಧ್ಯದ 2 ಕನೆಕ್ಷನ್ ಕೊಡ್ತು ಅಂತಂದರೆ ಇಲ್ಲಿ ಮಧ್ಯದಕ್ಕೆ 2ಕ್ಕೆ ಕೊಡಬೇಕು ಫ್ರೆಂಡ್ಸ್, ಗ್ಯಾಪ್ನ ಇರಲಿ. 2 ಪೋಲ್ ಆದರೆ ಇಲ್ಲಿ 2 ಇರುತ್ತೆ, ಅದು ಈಸಿ. ಇದು 4 ಪೋಲ್ ಆಗೋದ್ರಿಂದ ಇಲ್ಲಿ ಏನು ಕೊಡ್ತೀರೋ ಅದೇ ಕನೆಕ್ಷನ್ ಈ ಕಡೆ ಔಟ್ಪುಟ್ ಕೊಡಬೇಕು. ನೋಡಿ, ಇವೆರಡು ವೈರ್ನ ಔಟ್ಪುಟ್ಗೆ ಕನೆಕ್ಷನ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಈ ಥರ ಕನೆಕ್ಟ್ ಮಾಡಿ. ಗೊತ್ತಾಯ್ತಾ? ಔಟ್ಪುಟ್ ಇದು ಹೋಲ್ಡ್ರಿಗೆ ಔಟ್ಪುಟ್ ಕನೆಕ್ಷನ್ ಮತ್ತು ಇನ್ಪುಟ್ ಕನೆಕ್ಷನ್. ನೋಡಿ ಫ್ರೆಂಡ್ಸ್, ಇದು ಬಂದು ಇನ್ಪುಟ್ ಕನೆಕ್ಷನ್. ಇಲ್ಲಿ ಔಟ್ಪುಟ್ಗೆ 2 ಔಟ್ಲೈನ್ ಕೊಟ್ಟಿದ್ದೀರಲ್ವಾ, ಇದೇ ಥರ ಇಲ್ಲಿ ಇನ್ಪುಟ್ಗೆ ಕನೆಕ್ಷನ್ ಮಾಡಬೇಕು 2 ವೈರು.
ನೋಡಿ ಫ್ರೆಂಡ್ಸ್, ಈ ಥರ ಕನೆಕ್ಟ್ ಮಾಡಬೇಕು. ನೋಡಿ, ಇವೆರಡು ಇನ್ಪುಟ್ಟು, ಇವೆರಡು ಔಟ್ಪುಟ್ ಆಯಿತು. ಇದು ನೋಡಿ ಈ ಥರ ಕನೆಕ್ಷನ್ ಮಾಡಿದ್ರೆ ಕನೆಕ್ಷನು ಇದಕ್ಕೆ ಬಲ್ಪ್ ಹಾಕ್ತೀನಿ. ಬಲ್ಪ್ ಹಾಕ್ಬಿಟ್ಟು ಪವರ್ ಕನೆಕ್ಷನ್ ಕೊಡ್ತೀನಿ. ನೋಡಿ, ಪವರ್ ಕನೆಕ್ಷನ್ ಕೊಟ್ಟಿಲ್ವಾ, ಇವಾಗ ಬಲ್ಪು ಆನ್ ಆಗಿಲ್ಲ. ಇದು ಔಟ್ ಹೋದ್ರೆ ಮಾತ್ರ ಬಲ್ಪ್ ಆನ್ ಆಗುತ್ತೆ. ನೋಡಿ, ಈ ಥರ ಇದು ಬಲ್ಪ್ ಆನ್ ಆಗುತ್ತೆ ಅಲ್ಲ ಫ್ರೆಂಡ್ಸ್. ಇದನ್ನು ಬಿಟ್ಟು ನಾವು ಇದಕ್ಕೆ ಕಂಟ್ರೋಲ್ ವೈರಿಂಗ್ ಮಾಡಿದ್ರೆ ಇದು ಲೈಟ್ ಆನ್ ಆ್ಯಂಡ್ ಆಫ್ ಆಗ್ತಾ ಇಲ್ಲ. ಅಂದರೆ ಈ ಬಟನು ಆನ್ ಮಾಡಿದ್ರೆ ನಾವು ಮೌಂಟ್ ಹಿಡ್ಕೊಂಡ್ರೆ ಮಾತ್ರ ಆನ್ ಆಗ್ತಿದೆ. ಇದಕ್ಕೆ ಸ್ವಿಚ್ಚು ಕನೆಕ್ಷನ್ ಯಾವ ಥರ ಕೊಡಬೇಕು ಅಂದರೆ, ಇದು ಆನ್ ಬಟನ್, ಇದು ಆಫ್ ಬಟನು. ಆನ್ ಮಾಡಿದ್ರೆ ಆನ್ ಆಗಬೇಕು, ಆಫ್ ಮಾಡಿದ್ರೆ ಆಫ್ ಆಗಬೇಕು. ಆ ಥರ ಯಾವ ಥರ ಕನೆಕ್ಷನ್ ಕೊಡೋದು ನನ್ನ ಕಂಟ್ರೋಲ್ ವೈರಿಂಗ್ ನಿಮಗೆ ಇವಾಗ ತೋರಿಸ್ಕೊಡ್ತೀನಿ. ಇದು ಮಾಮೂಲಿ ಕನೆಕ್ಷನ್ ಕೊಟ್ಟಾಗಿದೆ, ಪವರ್ ಕನೆಕ್ಷನ್ ಆಗಿದೆ. ಇವಾಗ ಕಂಟ್ರೋಲ್ ಕನೆಕ್ಷನ್ ಯಾವ ಥರ ಕೊಡಬೇಕು ಅನ್ನೋದು ಹೇಳ್ಕೊಡ್ತೀನಿ ಫ್ರೆಂಡ್ಸ್. ನೋಡಿ, ಇದು ನ್ಯೂಟ್ರಲ್ ಕನೆಕ್ಷನ್. ನ್ಯೂಟ್ರಲ್ಗೆ ಒಂದು ಶಾರ್ಟ್ ವೈರ್ನ ಕನೆಕ್ಷನ್ ಮಾಡ್ಕೊಳ್ಳಿ. ಶಾರ್ಟ್ ವೈರ್ ಕನೆಕ್ಷನ್ ಮಾಡಿದ್ರಲ್ಲ ಫ್ರೆಂಡ್ಸ್, ಈ ವೈರ್ನ ಇಲ್ಲಿ ಮ್ಯಾಗ್ನೆಟಿಕ್ ಕಾಯಲ್ ಐತೆ ನೋಡಿ, NVC ಕಾಯಲು. ಇದಕ್ಕೆ ಒಂದು ಕನೆಕ್ಷನ್ ಕೊಟ್ಕೊಳ್ಳಿ. ಇದು A1 ಕನೆಕ್ಷನ್ ಮಾಡಿ. A1 ಕನೆಕ್ಷನ್ ಆಯಿತು ಮ್ಯಾಗ್ನೆಟಿಕ್ಕು. ನೆಕ್ಸ್ಟ್ ಫ್ರೆಂಡ್ಸ್, ಇದು ನೋಡಿ, ಇದು ಆನ್ ಬಟನ್, NO ಬಟನ್, ಇದು NC ಬಟನ್ನು. ಇದನ್ನು ಯಾವ ಥರ ಕನೆಕ್ಷನ್ ಮಾಡಬೇಕು ಅನ್ನೋದು ಹೇಳ್ಕೊಡ್ತೀನಿ ನೋಡಿ. ಫ್ರೆಂಡ್ಸ್, ಇದು ಆನ್ ಬಟನ್, ಇದು ಆನ್ ಬಟನ್ ಇನ್ಪುಟ್ಟು. ಆನ್ ಬಟನ್ ಇನ್ಪುಟ್ ಫ್ರೆಂಡ್ಸ್. ಇದು ಆಫ್ ಬಟನ್ ಔಟ್ಪುಟ್. ಆಫ್ ಬಟನ್ ಔಟ್ಪುಟ್. ನೋಡಿ ಫ್ರೆಂಡ್ಸ್, ಇದು ಆನ್ ಬಟನ್ ಇನ್ಪುಟ್ಟು, ಇದು ಆಫ್ ಬಟನ್ ಔಟ್ಪುಟ್ಟು. ಇಷ್ಟು ಫ್ರೆಂಡ್ಸ್ ನೋಡಿ. ನೆಕ್ಸ್ಟ್ ನೋಡಿ, ಇನ್ನೊಂದು 2 ವೈರ್ ತೊಗೊಳ್ಳಿ. ಇದನ್ನು 2 ವೈರು ಶಾರ್ಟ್ ಮಾಡ್ಕೊಳ್ಳಿ. ಇದನ್ನ ಆನ್ ಬಟನ್ ಔಟ್ಪುಟ್ಟು, ಆಫ್ ಬಟನ್ ಇನ್ಪುಟ್ಗೆ ಕನೆಕ್ಟ್ ಮಾಡಿ. ಫ್ರೆಂಡ್ಸ್, ಈ ಥರ ನೋಡಿ, ಈ ಥರ ಇದು ಆನ್ ಬಟನ್ ಐತಲ್ಲ ಫ್ರೆಂಡ್ಸ್. ಆನ್ ಬಟನ್ನ ಫೇಸ್ ಇನ್ಪುಟ್ಗೆ ಕನೆಕ್ಟ್ ಮಾಡಿ. ನೋಡಿ, ಈ ವೈರು ಫೇಸ್ ಇನ್ಪುಟ್ಗೆ ಕನೆಕ್ಟ್ ಮಾಡಿದ್ದೀರಾ.
ಫೇಸ್ ಔಟ್ಪುಟ್ಟಿಗೆ ಬಂದು ನೀವು ಓಲ್ಡ್ ಬಟನ್ ಕನೆಕ್ಷನ್ ಮಾಡಬೇಕು. ಇದು ಓಲ್ಡ್ ಬಟನ್. ಓಲ್ಡ್ ಬಟನ್ ಕನೆಕ್ಷನ್ ಆಯಿತು ಫ್ರೆಂಡ್ಸ್. ಇನ್ನು ಆಫ್ ಬಟನ್ ಐತಲ್ಲ, ಇದು ಆಫ್ ಬಟನ್ನು. ಆಫ್ ಬಟನ್ನ ಇಲ್ಲಿ ಮ್ಯಾಗ್ನೆಟಿಕ್ ಕಾಂಟ್ಯಾಕ್ಟ್ರಿಗೆ ಕನೆಕ್ಟ್ ಮಾಡಬೇಕು. ಇನ್ನೊಂದು A2 ಟರ್ಮಿನಲ್ ಐತಲ್ಲ, ಇದಕ್ಕೆ ನೋಡಿ ಫ್ರೆಂಡ್ಸ್. ಇಷ್ಟು ಕಾಂಟ್ಯಾಕ್ಟ್ರನ್ನ ಕನೆಕ್ಷನ್ ಯಾವ ಥರ ಅನ್ನೋದನ್ನ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇವಾಗ ಇದಕ್ಕೆ ಪವರ್ ಸಪ್ಲೈ 230 230 ವೋಲ್ಟೇಜ್ನ ಒಂದು ಪವರ್ ಸಪ್ಲೈ ಕೊಡಿ ಇದಕ್ಕೆ. ನೋಡಿ ಫ್ರೆಂಡ್ಸ್, ಈ ಥರ ಇದು ಯಾವ ಥರ ಆನ್ ಆಗುತ್ತೆ ಅನ್ನೋದನ್ನ ತೋರಿಸ್ತೀನಿ ನೋಡಿ. ಹೀಗೆ ಪವರ್ ಆನ್ ಆಗೈತೆ. ಇದು ಆಫ್ ಮಾಡಿದ್ರೆ ಆಫ್ ಆಗುತ್ತೆ. ಇದು ಆನು, ಇದು ಆಫು, ಇದು ಆನು, ಇದು ಆಫು, ಇದು ಆನು, ಇದು ಆಫ್, ಇದು ಆನು, ಇದು ಆಫ್ ಫ್ರೆಂಡ್ಸ್. ಎಷ್ಟು ಫ್ರೆಂಡ್ಸ್, ಇದು BCH ಕಾಂಟ್ಯಾಕ್ಟ್ರನ್ನ ಯಾವ ಥರ ಪವರ್ ಕನೆಕ್ಷನ್ ಮತ್ತು ಕಂಟ್ರೋಲ್ ವೈರಿಂಗ್ ಕನೆಕ್ಷನ್ನ ಯಾವ ಥರ ಕೊಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ. ಇದುವರೆಗೆ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಇನ್ನಿತರ ಎಲೆಕ್ಟ್ರಿಕಲ್ ಸಂಬಂಧಿತ ವೀಡಿಯೋಗಳಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಯಾವುದೇ ಡೌಟ್ ಇದ್ದರೂ ಕಮೆಂಟ್ ಮಾಡಿ ಫ್ರೆಂಡ್ಸ್. ನೆಕ್ಸ್ಟ್ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.